ನನ್ನ ಹತ್ರ ದುಡ್ಡಿರಲ್ಲ. ನಮ್ಮಮ್ಮ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ, ನೀನು ಮಾಡೋಂಥ ಕೆಲಸಕ್ಕೆ ನಿನ್ನ ಮಗನಿಗೆ ಬರ್ತ್ಡೇ ಮಾಡೋದು ಅವಶ್ಯಕತೆ ಇದೆಯಾ, ಬೇಕಾ ಅಂತ. ಒಂದು ಮನೆ ರೆಂಟ್ ಕಟ್ಬೋದಾ ನೀವು? ನಿಮ್ಮದೇ ಮನೆ ಯಾವುದಾದ್ರೂ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿತಾ ಇದ್ದರೆ ನೀವು ಒಂದು ಮನೆ ರೆಂಟ್ ಕಟ್ಬಿಟ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತಾ? ಓ ಅಪ್ಪ ನನಗದು ಬೇಕು, ಅಮ್ಮ ನನಗಿದು ಬೇಕು, ನನಗದು ಸಾಲ ಮಾಡಿದ್ರು ಕೊಡಿಸಿ ಅಂತ ಅವ್ರಿಗೆ ತೊಂದರೆ ಕೊಡೋ ಬದಲು ನೀವೇ ಕಷ್ಟಪಟ್ಟು ದುಡಿದು ನಮ್ಮ ಕನ್ನಡಿಗರನ್ನ ನಾವು ಸೇರಿಸಿ ಅವ್ರು ಏನೋ ಒಂದು ಸ್ವಲ್ಪ ದುಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. 371 मेरे को तो तू इतनी बोला था कैसे 371 नहीं मैडम चेक करो स्क्रीनशॉट क्या भी नहीं ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಈಗ ಟೈಮ್ ಬಂದುಬಿಟ್ಟು ಸಂಜೆ 6 ಗಂಟೆ ಆಗಿದೆ. ಸೊ ಈಗ 6 ಗಂಟೆಯಿಂದ ಪಾರ್ಟ್ ಟೈಮ್ ಡ್ಯೂಟಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಪಾರ್ಟ್ ಟೈಮ್ ಮಾಡೋದಾದರೆ ಹೆಂಗೆ ಮಾಡಬೇಕು ಏನು ಎತ್ತ ಅಂತ. ಸೊ ಈ ಒಂದು ವಿಡಿಯೋನ ನೋಡಿ ಪಾರ್ಟ್ ಟೈಮ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರ ಸೊ ಅವ್ರಿಗೆ ಐ ಥಿಂಕ್ ಯೂಸ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ವಿಡಿಯೋ. ಇನ್ನೊಂದೇನಪ್ಪ ಅಂದರೆ ನನ್ನ ಲೈಫಲ್ಲಿ ಆದಂಥ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನಗೆ ಅಲ್ಲಿ ಬಂದಿದ್ದ ಸಂಬಳದಲ್ಲಿ ನಾನು ಗಾಡಿ ಲೋನು ಮತ್ತು ಇನ್ನೊಂದು ಯಾವುದೋ ಒಂದು ಕಮಿಟ್ಮೆಂಟ್ ಇತ್ತು, ನನಗೆ ಅದು ತೀರಿಸ್ಕೊಂಡ್ಬಿಡ್ತಾ ಇದ್ದೆ. ಒಂದಿನ ನನ್ನ ಬರ್ತ್ಡೇ ಬರುತ್ತೆ. ನನ್ನ ಸ್ನೇಹಿತರು ಹೆಸ್ರುಗಳೇನಲ್ಲ ಬಟ್ ಪಾರ್ಟಿ ಬೇಕಂತಾರೆ. ನನ್ನ ಹತ್ರ ದುಡ್ಡಿರಲ್ಲ. ನಮ್ಮಮ್ಮ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ. ನಮ್ಮಮ್ಮ ಅವರು ಒಂದು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ನನ್ನ ಮಗಂದು ಬರ್ತ್ಡೇ ಇದೆ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆವಾಗ ಅಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮಮ್ಮ ಕೆಲಸ ಮಾಡ್ತಿದ್ದಂಥ ಅಲ್ಲಿ ಕೇಳಿದ್ದಕ್ಕೆ ಅವ್ರು ಅಂದ್ರಂತೆ, ನೀನು ಮಾಡೋಂಥ ಕೆಲಸಕ್ಕೆ ನಿನ್ನ ಮಗನಿಗೆ ಬರ್ತ್ಡೇ ಮಾಡೋದು ಅವಶ್ಯಕತೆ ಇದೆಯಾ, ಬೇಕಾ ಅಂತ. ಆ ಮಾತು ನನಗೆ ನಮ್ಮಮ್ಮ ಯಾರ ಕಿವಿಗೆ ಹೇಳಿ ಅದು ನನಗೆ ಗೊತ್ತಾದಾಗ ನನಗೆ ಎಷ್ಟು ನೋವಾಯಿತು ಅಂದರೆ, ನನಗೆ ಒಂದೇ ಅನಿಸಿದ್ದು, ನಾನು ಆ ಟೈಮಲ್ಲಿ ಪಾರ್ಟ್ ಟೈಮ್ ಕೆಲಸ ಬಂದು ಮನೆಯಲ್ಲಿ 6 ಗಂಟೆಯಿಂದ ಸಂಜೆ 11 ಗಂಟೆವರೆಗೂ ಮೊಬೈಲ್ ನೋಡಿಕೊಂಡು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಿಕಾರಿ ಥರ ಇರ್ತಿದ್ದೆ. ಅದೇ ಟೈಮಲ್ಲಿ ನಾನು ದುಡಿತಾ ಇದ್ದಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ವಲ್ಲ ಅಂತ. ಸೊ ನಿಮ್ಮಲ್ಲೂ ಯಾರಾದರೂ ಒಂದಷ್ಟು ಜನ ಇರ್ತೀರಾ ಅಂದರೆ ಲೈಕ್ ಕೆಲಸ ಮುಗಿಸ್ಕೊಬಂದು ಅಥವಾ ಬೇರೆ ಏನೋ ಮಾಡ್ಕೊಬಂದು ಮನೇಲಿ ಫ್ರೀಯಾಗಿದ್ದೀನಿ, ಒಂದು ಸಂಜೆ ಅಷ್ಟೊಂದು ಫ್ರೀಯಾಗಿ ಮನೇಲಿ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಎಲ್ಲರಿಗೂ ಅಲ್ಲ, ದುಡ್ಡಿರೋರು ಬರಬೇಡಿ. ನಾನು ದುಡ್ಡಿರೋರಿಗೆ ನಾನೇನು ಹೇಳಲ್ಲ, ಯಾಕಂದರೆ ಕಮಿಟ್ಮೆಂಟ್ ಇರೋರು ಮಾತ್ರ, ಕಮಿಟ್ಮೆಂಟ್ ಇಲ್ದಿರೋರು ಬರೋಕ್ಕೆ ಹೋಗ್ಬೇಡಿ. ಕಮಿಟ್ಮೆಂಟ್ ಇದ್ದರೆ ಬಂದು ದಯವಿಟ್ಟು ಒಂದು ದಿನಕ್ಕೆ ಒಂದು 200-250 ರೂಪಾಯಿ ಮಾಡ್ಕೊಂಡ್ರೆ ನಿಮಗೆ ಒಂದು ವಾರಕ್ಕೆ ಒಂದು 1,500 ರೂಪಾಯಿ ಅಂತ ಅನ್ಕೊಂಡ್ರು, 2 ವಾರಕ್ಕೆ 3,000 ಅಂದರು, ಒಂದು ತಿಂಗಳಿಗೆ 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿಲಿ ಏನೆಲ್ಲ ಮಾಡ್ಬೋದು ನೀವೇ ಯೋಚನೆ ಮಾಡಿ. ಒಂದು ಮನೆ ರೆಂಟ್ ಕಟ್ಬೋದಾ ನೀವು? ನಿಮ್ಮದೇ ಮನೆ ಯಾವುದಾದ್ರೂ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿತಾ ಇದ್ದರೆ ನೀವು ಒಂದು ಮನೆ ರೆಂಟ್ ಕಟ್ಬಿಟ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತಾ? ಹೋಗ್ಲಿ ಬಿಟ್ಟಾಕಿ. ನೀವೇ ತಿಂಗಳಿಗೆ 6,000 ಕೂಡಿಕೊಂಡ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? ಏನೆಲ್ಲ ಮಾಡ್ಕೋಬೋದು ನೀವು. ನೀವೇನೋ ಒಂದು ಕನ್ಸು ಕಟ್ಕೊಂಡು ಅಕಸ್ಮಾತ್ ಒಂದು ಗಾಡಿ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಒಂದು ಫೋನ್ ಯಾವುದೋ ಒಂದು ತೊಗೊಬೇಕು ಅಂದ್ಕೊಂಡಿರ್ತೀರಾ, ಏನೋ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಅದಕ್ಕೆ ನಿಮಗೆ ಯೂಸ್ ಆಗುತ್ತಾ? ಈಗ ನಿಮ್ಮ ಅಪ್ಪ ಅಮ್ಮಂಗೆ, ಅಪ್ಪ ನನಗದು ಬೇಕು, ಅಮ್ಮ ನನಗಿದು ಬೇಕು, ನನಗದು ಸಾಲ ಮಾಡಿದ್ರು ಕೊಡಿಸಿ ಅಂತ ಅವ್ರಿಗೆ ತೊಂದರೆ ಕೊಡೋ ಬದಲು ನೀವೇ ಕಷ್ಟಪಟ್ಟು ದುಡಿದು, ಅಂದರೆ ನಿಮ್ಮ ಹತ್ರ ಆ್ಯಕ್ಸೆಸ್ ಇದ್ದರೆ, ನಿಮ್ಮ ಹತ್ರ ಗಾಡಿ ಇದ್ದು, ನಿಮ್ಮ ಹತ್ರ ಬೈಕ್ ಇದೆ, ಮೊಬೈಲ್ ಏನಾದರೂ ಇದ್ದು ನೀವೇ ದುಡ್ಕೋಬೋದಾ? ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡೋಂಗಾಗುತ್ತಾ? ಸೊ ನಾನು ಇಷ್ಟು ಹೇಳೋಕ್ಕೆ ನಿಮ್ಮ ಹತ್ರ ಸಿಂಪಲಾಗಿ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಾದಂಥ ಒಂದು ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೋಚನೆ ಮಾಡಿ ನೀವೇ. ನಾನು ಎಲ್ಲಾದರೂ ತಪ್ಪಾಗಿ ತಿಳಿಸಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಾನು ಇಲ್ಲೊಂದು ಹೇಳೋದಾದರೆ, ಕಾಲೇಜ್ ಸ್ಟೂಡೆಂಟ್ಸು ಅಷ್ಟೇ, ಫುಲ್ ಟೈಮ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ದಯವಿಟ್ಟು ಫುಲ್ ಟೈಮ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನಿಮ್ಮ ಎಜುಕೇಷನ್ಗೆ ಏನೋ ಒಂದಕ್ಕೆ ಯೂಸ್ ಆಗೋ ಥರ ದುಡ್ಕೊಳ್ಳಿ. ಬಟ್ ಇದನ್ನು ಫುಲ್ ಟೈಮ್ ಮಾಡಬೇಡಿ, ಓಕೆನಾ? ಯೋಚನೆ ಮಾಡಿ.
ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ನಾನು ಈ ಥರ ಪಾರ್ಟ್ ಟೈಮ್ ವೀಡಿಯೋಸು ಫುಲ್ ಟೈಮ್ ವೀಡಿಯೋಸು ಅಂತ ವೀಡಿಯೋಸ್ ಮಾಡಿದಾಗ ತುಂಬ ಜನ ನನಗೆ ಬೈತೀರಾ, ಗುರು ನೀನು ವೀಡಿಯೋ ಮಾಡಿ ಹಾಕಿರೋದ್ರಿಂದ ನಮ್ಗೆ ಅರ್ನಿಂಗ್ಸ್ ಕಮ್ಮಿ ಆಗಿಬಿಡುತ್ತೆ ಅಂತ. ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ ಅಣ್ಣ, ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ಇಲ್ಲಿ ಈ ಭೂಮಿ ಅನ್ನೋದೇ ಒಂಥರ ಶಾಶ್ವತ ಅಲ್ಲ. ಇದು ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ನೀನೊಬ್ಬನೇ ಚೆನ್ನಾಗಿರಬೇಕು, ನಾನೊಬ್ಬನೇ ಚೆನ್ನಾಗಿರಬೇಕು ಅನ್ನೋದು ಸ್ವಾರ್ಥಿ. ಇಲ್ಲಿ ನೀನು ಚೆನ್ನಾಗಿರಬೇಕು, ನಿನ್ನ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋದು ಸರಿ. ಅದು ಈಗ ನಾನೊಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ. ನಾನು ಜಾಯ್ನ್ ಆದಾಗ ನನಗೂ ಹಿಂಗೆ ಹೇಳ್ತಾಯಿದ್ರು, ನೀವು ಬಂದು ದುಡಿಯೋದ್ರೆ ನಮಗೆ ಇದಿಲ್ಲ, ನಮ್ಗೆ ಹಂಗೆ ಹಿಂಗೆ ಅಂತ. ನೀವೇ ಯೋಚನೆ ಮಾಡಿ, ನಾವು ನಮ್ಮ ಹುಡುಗರನ್ನ, ನಮ್ಮ ಕನ್ನಡಿಗರನ್ನ ನಾವು ಸೇರಿಸಿ ಅವರು ಏನೋ ಒಂದು ಸ್ವಲ್ಪ ದುಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಇಲ್ಲ ನಾರ್ತ್ ಇಂಡಿಯನ್ಸ್ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಬಂದು ಬೆಂಗಳೂರೆಲ್ಲ ನಾರ್ತ್ ಇಂಡಿಯನ್ಸ್ ಇದ್ದು ಅವ್ರು ದುಡ್ಕೊಂಡು, ಮೀನ್ಸ್ ನಾನು ತಪ್ಪು ಅಂತ ಹೇಳ್ತಿಲ್ಲ, ಒಂದು ಪಾಯಿಂಟ್ ಬರುತ್ತಾ, ಅಯ್ಯೋ ಎಲ್ಲ ಹೋದ್ರು ಎಲ್ಲ ಕಡೆ ನಾರ್ತ್ ಇಂಡಿಯನ್ಸೇ ಇದ್ದಾರೆ, ನಮಗೆ ಕೆಲಸನೇ ಸಿಗ್ತಾಯಿಲ್ಲ, ಎಲ್ಲ ಕಡೆ ನಾರ್ತ್ ಇಂಡಿಯನ್ಸ್ ತುಂಬ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ಅದ್ರ ಬದಲು ನೀನೇ ದುಡಿಯೋಣ, ನಮ್ಮ ಕನ್ನಡಿಗರಿಗೆ ಹೇಳಿ, ಅವರು ಒಂದು ಸ್ವಲ್ಪ ದುಡ್ಕೊಳ್ಳಿ, ಒಳ್ಳೇದಾಗಿ ನೀವು ಒಳ್ಳೇದು ಮಾಡಿ. ಸುಮ್ಮನೆ ಬಂದು ನಮಗೆ ಕಮೆಂಟ್ಸಲ್ಲಿ ನೀನು ಮಾಡ್ತಿರೋದು ತಪ್ಪು ಅದು ಇದು ಅಂತ ಅಂದರೆ ನಿಮ್ಮ ವೇ ನೀವು ಥಿಂಕ್ ಮಾಡೋದ್ರಲ್ಲಿ ನೀವು ಸರಿ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಂದು ಪಾಯಿಂಟ್ ಯೋಚನೆ ಮಾಡಿ, ನಾವು ಯಾವತ್ತೂ ಆದರೆ ಫಾರ್ ಎಕ್ಸಾಂಪಲ್ ಬೇರೆಯವ್ರು ಬಂದು ದುಡಿದ್ರೆ ನನಗೆ ಕಮ್ಮಿ ಆಗುತ್ತೆ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಬಿಕಾಸ್ ನಾನೊಂದು ಮಾತು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನೀವೊಂದು ಕಂಪ್ನಿ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಬೇರೆ ಬೇರೆ ಅಪ್ಲಿಕೇಶನ್ಸಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡಿಸಲ್ವಾ? ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸೋದೇ ಇಲ್ವಾ? ಅವ್ರಿಗೆ ರೆಫರ್ ಮಾಡಿ ಇಷ್ಟು ಕೊಡ್ತೀವಿ, ಇವ್ರಿಗೆ ರೆಫರ್ ಮಾಡಿ ಅಷ್ಟು ಕೊಡ್ತೀವಿ ಅಂತ ಹೇಳೋದೇ ಇಲ್ವಾ? ಯೋಚನೆ ಮಾಡಿ, ಬೇರೆ ಕಡೆಯಿಂದ ಬೇರೆಯವ್ರು ಬಂದು ದುಡ್ಕೊಳ್ಳೋ ಬದಲು ನಮ್ಮವರು, ನಮಗೆ ಗೊತ್ತಿರೋರು ಅವ್ರು ದುಡ್ಕೊಂಡ್ರೆ ಎಷ್ಟು ಒಳ್ಳೆಯದು ಅಂತ. ಸೊ ನನ್ನ ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ ನಿಜ ಹೇಳಬೇಕು ಅಂದರೆ ಇದೊಂದು ನಾನು ಮಾತಾಡಬೇಕು ಅಂತಲೇ ಇವತ್ತು ಪಾರ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೊತ್ತಾಗುತ್ತೆ ಅಷ್ಟು ಜನಕ್ಕೆ. ಯಾವುದೋ ಒಂದು ಆರ್ಡ್ರನ್ನ ತಗೊಬಂದಿದ್ದೀನಿ ಓಲಾದಲ್ಲಿ, ಅದು 27 ಕಿಲೋಮೀಟ್ರ್ ಬಂದಿದ್ದೀನಿ ಬರೀ ಏನೋ ಒಂದು ತರಕಾರಿ ಐಟಮ್ ತೊಗೊಂಡು. ಬಟ್ ಇಲ್ಲಿ ನೋಡಿದ್ರೆ ಫುಲ್ಲು ಕತ್ಲು, ಯಾರೋ ಒಬ್ಬೊಬ್ರು ಓಡಾಡ್ತಿದ್ದಾರೆ. ಇಲ್ಲಿ ಏನು ಅಂತ ತರಿಸ್ಕೊಂಡವ್ರಂತ ನನಗೆ ಗೊತ್ತಾಯ್ತಾ ಇಲ್ಲ ನೋಡಿ, ಎಷ್ಟಿದೆ ಕತ್ಲು ಯಪ್ಪ. ಇದು ಯಾವುದೋ ಕೆಫೆನೋ ಏನೋ ಇದ್ದಂಗಿದೆ, ಐ ಥಿಂಕ್ ಇಲ್ಲಿಗೆ ಅನಿಸುತ್ತೆ. ನೋಡೋಣ ಬನ್ನಿ. ಏನು ಐಟಮ್ ಅಂತೂ ನಿಜ ಹೇಳ್ತೀನಿ, ಬರೀ 2 ತರಕಾರಿ ಐಟಮ್ ಏನೈತೆ, ವೆಜಿಟೇಬಲ್ಸ್ ಥರ. ನೋಡೋಣ. $371 हाँ 371 मेरे को तो तू इतनी बोला था कैसे 371 नहीं मैडम, चेक करो, स्क्रीनशॉट कैबिन है. इधर से टोटल 30 किलोमीटर से इधर से उधर. नहीं किलोमीटर से नहीं, ओला में ऐसा नहीं आता. ठीक है, पूछो ना मेरा क्या ये क्या देखो स्क्रीनशॉट कैबिन है. देखो मैं इसको हाँ पूछो आराम से. 371 कैसे इतना हो गया? बुक करने के टाइम इतना नहीं था. ऐसा नहीं होता मैडम, ट्रैफिक के ट्रैफिक है तो ट्रैफिक तो हम लोग मालूम नहीं. मैडम ये मैं जनरेट नहीं करेगा, वही कंपनी वाला जनरेट करेगा ना. ये देखो स्क्रीनशॉट कैबिन है. ಮತ್ತೆ 371 ಆವಾಗ ಬೇಕಿದೆ ओके ठीक है, थैंक यू. ಅಲ್ಲ ಗುರು, ಇಲ್ಲಿ ಬಂದು ಡ್ರಾಪ್ ಮಾಡೋ ಹತ್ರ ಬಂದಿದ್ದೀನಿ, ಇಲ್ಲಿ ಬಂದುಬಿಟ್ಟು 371 ಅದು ಹೆಂಗಾಗುತ್ತೆ, ನಮಗೆ ತೋರಿಸಿದ್ದು 280 ಅಷ್ಟೇ ಇಷ್ಟ ಅಂತವ್ರು. ನಮಗೇನು ಗೊತ್ತಾಗುತ್ತೆ ಗುರು, ನಮ್ಮ ಕಂಪ್ನಿಯವನು ಏನು ಹೇಳ್ತಾನೆ ನಾವು ಅದು ಕೆಲಸ ಮಾಡಬೇಕು. ಈಗ ನೋಡಿ ಆ್ಯಕ್ಚುಲಿ 371 ಕಸ್ಟಮರ್ ತೊಗೊಂಡಿದ್ದಾನಲ್ಲ, ಸೊ ನಮಗೆ ಕೊಡೋಲ್ಲ ಅಷ್ಟು. ಆ್ಯಕ್ಚುಲಿ ಅವ್ರಿಗೆ ಅದು ಕಸ್ಟಮರ್ಸ್ಗೆ ಗೊತ್ತಾಗಲ್ಲ. ಈಗ ನೋಡಿ ಇಲ್ಲೇ ನಿಮ್ಮ ಮುಂದೆ ತೋರಿಸ್ತೀನಿ ನಮ್ಗೆ ಎಷ್ಟು ಕೊಡ್ತಾನಂತ ನೋಡಿ. 295 ನನಗೆ ಕೊಟ್ಟವನೇ ಅಷ್ಟೇ. ನಾನು ಬಂದಿರೋದು ಟೋಟಲ್ ಕಿಲೋಮೀಟ್ರು 28 ಕಿಲೋಮೀಟ್ರ್ ಸಮಥಿಂಗ್ ಬಂದಿರೋದು. ಸೊ ಕಿಲೋಮೀಟ್ರ್ ಲೆಕ್ಕದಲ್ಲಿ ನನಗೆ ಅಮೌಂಟ್ ಕೊಟ್ಟಿದ್ದಾನೆ. ಒಂದು ನಿಮಿಷ ಸೆಲ್ಫಿ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಅದರ ತಗೊಂಡಿದ್ದು 370 ಸಮಥಿಂಗ್ ಆಯಿತಾ.
ನೋಡೋಣ. ನೋಡಿ ಕಸ್ಟಮರ್ ಹತ್ರ 370 ರೂಪಾಯಿ ತೊಗೊಂಡಿದ್ದಾನೆ. ನನಗೆ ಕೊಟ್ಟಿರೋದು ಬರೀ 296 ರೂಪಾಯಿ ಅಷ್ಟೇ. ಸೊ ಅವನೇ ಹತ್ತತ್ರ 70-80 ರೂಪಾಯಿ ಅವನೇ ತೊಗೊಂಡಿದ್ದಾನೆ. ನಮಗೆ ಕೊಡೋದು ಕಮ್ಮಿ. ಬಟ್ ಆದರೆ ಕಸ್ಟಮರ್ ಇದ್ಕೊಂಡು ಏನು ಅನ್ಕೊತಾರೆ, ನಾವು ಇಸ್ಕೊತಾ ಇದ್ದೀವಿ ನಮಗೆ ಬರುತ್ತೆ ಅಂತ ಅವ್ರು ಅನ್ಕೊತಾರೆ. ಕಂಪ್ನಿಗೆ ಕಟ್ಟಾಗುತ್ತೆ, ಕಂಪ್ನಿ ಅವನೇ ಅಷ್ಟು ಎತ್ಕೊತಾನೆ, ನಾವೇನು ಮಾಡೋಕ್ಕಾಗುತ್ತೆ. ಸೊ ಇದು ಅರ್ಥ ಮಾಡ್ಕೊಬೇಕು ಕಸ್ಟಮರ್ಸು. ಈ ಕಡೆ ರೋಡ್ ಚೆನ್ನಾಗಿಲ್ಲ, ಆ ಕಡೆ ಹೋಗ್ಬಿಡೋಣ ಸ್ನೇಹಿತರೆ. ಸೊ ನನಗೆ 296 ರೂಪಾಯಿ. ಸೊ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ, ಅದರಲ್ಲೊಂದು 158 ರೂಪಾಯಿ ಆಗಿದೆ. ಸೊ ವೆಯ್ಟ್ ಮಾಡೋಣ. ಆ್ಯಕ್ಚುಲಿ ಇವಾಗ ಎಲ್ಲಪ್ಪ ಇದ್ದೀನಿ ನಾನು ಅಂದರೆ ಆಚಾರ್ಯ ಕಾಲೇಜು, ಹೆಸರುಘಟ್ಟ ಮೈನ್ ರೋಡ್ ಆಚಾರ್ಯ ಕಾಲೇಜ್ ಹತ್ರ ಇದ್ದೀನಿ ನಾನು. ಇಲ್ಲಿ ನಿಯರ್ ಬೈ ಇದ್ದೀನಿ. ಸೊ ಇಲ್ಲಿಂದ ಸಿಗುತ್ತಾವ ಅಂದರೆ ರಿಟರ್ನು ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ಆಚಾರ್ಯ ಕಾಲೇಜ್ ಹತ್ರ ವೆಯ್ಟ್ ಮಾಡೋದ ಬೇಡ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಏನಕ್ಕಪ್ಪ ಅಂದರೆ ಇಲ್ಲಿ ಅಷ್ಟೊಂದು ಈ ಕಡೆ ಸಿಗುತ್ತೆ ರೈಡ್ಸು ಅಂತಂದರೆ, ಅಂದರೆ ಲೈಕ್ ಆರ್ಡರ್ಸು ಹೇಳೋಕ್ಕಾಗಲ್ಲ. ಬಿಕಾಸ್ ಬರೋ ಡೌಟೇ ಕಮ್ಮಿ ಸಿಕ್ಕಾಬಟ್ಟೆ. ಅದಕ್ಕೆ ನನಗೆ ವೆಯ್ಟ್ ಮಾಡೋಕ್ಕೂ ಇಲ್ಲೊಂಥರ ಬೇಜಾರು. ಸುಮ್ಮನೆ ವೆಯ್ಟ್ ಮಾಡೋ ಬದಲು ಹೋಗ್ತಾ ಇರೋಣ ಅಂತ ಮೂವ್ ಆಗ್ತಾಯಿದ್ದೀನಿ ಸಪ್ತಗಿರಿ ಕಾಲೇಜ್ ಕಡೆ. ಏನಕ್ಕಪ್ಪ ಅಂದರೆ ಇಲ್ಲಿ ಡೇ ಟೈಮ್ ಬಂದ್ರೇ ಆಲ್ಮೋಸ್ಟ್ ಕಮ್ಮಿ. ನನ್ನ ಪ್ರಕಾರ ಒಂದು 3-4 ಸರಿ ಈ ಕಡೆ ಬಂದಿದ್ದೀನಿ. ಅದರಲ್ಲಿ ಒಂದು 2 ಸರಿನೋ 1 ಸರಿ ಅಷ್ಟೇ ಇಲ್ಲಿಂದ ಆರ್ಡ್ರ್ ತೊಗೊಂಡು ಹೋಗಿರೋದು ನಾನು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಸ್ವಲ್ಪ ಮೂವ್ ಆಗ್ತಾ ಇರ್ತೀನಿ ಮೆತ್ತಿಗೆ. ಯಾರಾದರೂ ಬಂದರೆ ನೋಡೋಣ, ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯಾವುದೋ ಬಂತು 40 ರೂಪಾಯಿ ನೋಡಿ, 40 ರೂಪಾಯಿ ಬರ್ತಾಯಿದೆ ಓಲಾದಲ್ಲಿ. ಬಂತು 40 ರೂಪಾಯಿ. ಅದು ಇಲ್ಲಿ ಲೋಕಲಲ್ಲಿ ಮಾಡೋದು ಗೊತ್ತಾಗಲ್ಲ ನಮಗೆ. ಸುಮ್ಮನೆ ನಮ್ಮ ಏರಿಯಾ ಕಡೆ ಯಾವ್ದಾದ್ರು ಲಾಂಗ್ ಬಿದ್ದರೆ ಬೆಟರು. ಇನ್ನೊಂದೇನಪ್ಪ ಅಂದರೆ ನೈಟ್ ಹೊತ್ತು ಯಾರಾದರೂ ಮಾಡೋರು ಇದ್ದರೆ, ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿ ಆಗಲಿ ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ ಪೋರ್ಟರ್ ಆಗಲಿ, ಪೋರ್ಟ್ರಂತೂ ನೈಟ್ ಹೊತ್ತು ಮಾಡಲೇಬೇಡಿ. ಬಿಕಾಸ್ ಅಷ್ಟೊಂದೆಲ್ಲ ಆರ್ಡ್ರಸ್ ಸಿಗೋದು ಡೌಟು. ಬೈಕ್ ಟ್ಯಾಕ್ಸಿ ಸಿಗ್ತವೆ, ಮತ್ತು ಫುಡ್ ಆರ್ಡ್ರು ಕಾಮನಾಗಿ ನಾವು ಲೈಕ್ ಫುಡ್ ಆರ್ಡ್ರು ಝೋನಲ್ಲೇ ಇಡ್ತೀವಿ. ಸೊ ಅದೇನು ತೊಂದರೆ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಎಕ್ಸ್ಪೆಷಲಿ ಬೈಕ್ ಟ್ಯಾಕ್ಸಿ ಮತ್ತು ಪೋರ್ಟ್ರ್ ಮಾಡೋರು ಜಾಸ್ತಿ ಔಟ್ಸ್ಕಟ್ಸ್ಗೆ ಹೋಗಬೇಡಿ. ಔಟ್ಸ್ಕಟ್ಸ್ಗೆ ಹೋದರೆ ರಿಟರ್ನು ಆರ್ಡ್ರ್ಗಳು ಸಿಗೋದು 90% ಡೌಟು. ಈಗ ನೋಡಿ, ನಾನು ಹೋಗಿದ್ದಿದ್ದು ಆಚಾರ್ಯ ಕಾಲೇಜು. ಆಚಾರ್ಯ ಕಾಲೇಜಿಂದ ಹತ್ತತ್ರ ನಾನು ನಮ್ಮ BL ರೋಡ್ ನಮ್ಮ ಏರಿಯಾಗೆ ಬರ್ತಾಯಿದ್ದೀನಿ, ಇನ್ನೂ ಬಿದ್ದಿಲ್ಲ. ಅಂದರೆ ಬಂತು, ಒಂದು 2-3 ಬಂತು, 1-2 ಲೋಕಲ್ ಅಲ್ಲಲ್ಲೇ ಬಂತು. ಅದಾದಮೇಲೆ ಇನ್ನೊಂದು ರೇಸ್ ಕೋರ್ಸ್ಗೆ ಒಂದು ಬಂತು. ಬಟ್ ಕಸ್ಟಮರ್ ಪಿಕಪ್ ಹತ್ರ ಹೋದ್ಮೇಲೆ ಕಸ್ಟಮರ್ ಹೇಳಿದ್ರು ಕ್ಯಾನ್ಸಲೇ ಮಾಡಿದ್ರು ಅವರು. ನೀವು ಲೇಟಾಗಿ ಬಂದ್ರಿ, ನಾನು ಆಲ್ರೆಡಿ ಬೇರೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ. ಸೊ ಅದು ಬಿಟ್ಟರೆ ಮತ್ತು ಯಾವುದು ಬಂದೇ ಇಲ್ಲ. ನಿಯರ್ ಬೈ ನಾನು ಇನ್ನೇನು BL ಹತ್ರನೇ ಬಂದೆ. ಸೊ ನೋಡೋಣ. ಬಟ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಒಂದು ಅಡ್ವೈಸ್ ಏನಪ್ಪ ಅಂದರೆ, ಲಾಂಗ್ ತಗೊಂಡ್ರೆ ಅಕಸ್ಮಾತ್ ಔಟ್ಸ್ಕಟ್ಸ್ಗೆ ಜಾಸ್ತಿ ಅಲ್ಲಿ ವೆಯ್ಟ್ ಮಾಡಬೇಡಿ, ಜಾಸ್ತಿ ತಗೊಳ್ಳೋಕ್ಕೂ ಹೋಗಬೇಡಿ ಅಷ್ಟೇ. ಅಕಸ್ಮಾತ್ ತಗೊಂಡ್ರು ಅಲ್ಲಿ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಔಟ್ಸ್ಕಟ್ಸಲ್ಲಿ ಆರ್ಡರ್ಸು ಕಮ್ಮಿ. ಹಾಂ कितना टाइम होता? 5 मिनट आराम से इधर ही वेट करेंगे. ಆರ್ಡ್ರನ್ನ ಎತ್ಕೊಂಡ್ರೆ ಕಸ್ಟಮರ್ಸ್ದು ತಲೆನೋವು, ಫುಡ್ ಆರ್ಡ್ರ್ ಎತ್ಕೊಂಡ್ರೆ ಈ ರೆಸ್ಟೋರೆಂಟರ್ಸ್ ತಲೆನೋವು. 5 ನಿಮಿಷ ಅಂದರು 15 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ओ भाई दे दो लो भाई, मेरा है ना 7064. ಹಾಂ ಯಪ್ಪ ದೇವ್ರೆ, 15 ನಿಮಿಷದಲ್ಲಿ ನಾನೇ ಬಿರಿಯಾನಿ ಮಾಡಿ ಮನೆಯಿಂದನೇ ತೊಗೊಂಡೋಗಿ ಕೊಟ್ಬಿಡ್ತಿದ್ದೆ ಕಸ್ಟಮರ್ಗೆ. ಹೋಗಿ ಸೆಲ್ಫಿ ಹಾಕಿದ್ದೀನಿ, ಶಬಾಷ್. ನೋಡ್ಕೊ ಯಾವುದಿದು, ಯಾವುದೋ ಅಪಾರ್ಟ್ಮೆಂಟು. ಬನ್ನಿ ಹೋಣ. A block 803. कैमरा चालू है? कैमरा हाँ चालू है. A block 803. 803. ಹಾಂ ಮೊಬೈಲ್ ನಂಬರ್ ಸರ್. ಸೊ ಫೈನಲಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಈ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಅದಾದಮೇಲೆ
ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ. ಯಾರಿಗಾದರೂ ಜಾಯ್ನ್ ಆಗಬೇಕು ಅನಿಸಿದ್ರೆ ಹೋಗಿ ಜಾಯ್ನ್ ಆಗಿ. ಅದಾದಮೇಲೆ ನನ್ನ ಇನ್ಸ್ಟಾ ಪೇಜನ್ನು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಇನ್ಸ್ಟಾದಲ್ಲೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಅರ್ನಿಂಗ್ಸ್ನ ನಿಮಗೆ ತಿಳಿಸೋದಾದರೆ ರ್ಯಾಪಿಡೋದಲ್ಲಿ ಬಂದುಬಿಟ್ಟು 158 ಆಯಿತು, ಒಂದೇ ಒಂದು ರೈಡ್ ಮಾಡಿದ್ದು. ಅದಾದಮೇಲೆ ಓಲಾದಲ್ಲಿ ಮಾಡಿದೆ. ಓಲಾದಲ್ಲಿ ಬಂದುಬಿಟ್ಟು ಸೇಮ್ ಒಂದು ಪಾರ್ಸಲ್ ಲಾಂಗ್ ಆರ್ಡ್ರ್ ತೊಗೊಬಂದೆ. ಅದಾದಮೇಲೆ ಒಂದು ಫುಡ್ ಆರ್ಡ್ರ್ ಮಾಡಿದೆ. ಟೋಟಲ್ ಮಾಡಿರೋದು ಅಂತಂದರೆ 3 ರೈಡ್ ಮಾಡಿರೋದು. 7 ಗಂಟೆಯಿಂದ 6 ಗಂಟೆಯಿಂದ ಈಗ ಟೈಮ್ 11 ಗಂಟೆಯಲ್ಲಿ 3 ಮಾಡಿರೋದು ನಾನು. ಸೊ 3ಗೆ ಎಷ್ಟಪ್ಪ ಆಗಿದೆ ಅಂದರೆ 527 ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಚಾರ್ಯ ಕಾಲೇಜ್ ಕಡೆ ಹೋದಾಗ ಒಂದು 1 ಅವರ್ 1.5 ಅವರ್ ಟೈಮ್ ವೇಸ್ಟ್ ಆಗೋಯಿತು. ಆ ಕಡೆಯಿಂದ ಯಾವುದಾದ್ರೂ ಒಂದು ಒಳ್ಳೆ ಆರ್ಡ್ರ್ ಬಿದ್ದಿದ್ದಿದ್ದೀರ ಐ ಥಿಂಕ್ ಇವಾಗ ಒಂದು 600 ರೂಪಾಯಿ ಇಲ್ಲ 700 ರೂಪಾಯಿ ಖಂಡಿತವಾಗ್ಲೂ ಆಗಿರೋದು. ಬಟ್ ಓಕೆ, ಬೇಜಾರೇನಿಲ್ಲ. ಬಿಕಾಸ್ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನಗೇನು ಪೆಟ್ರೋಲ್ ಯಾವುದೇ ರೀತಿ ಖರ್ಚು ಇಲ್ಲ, 1 ರೂಪಾಯಿ ಖರ್ಚು ಇಲ್ಲ. ಸೊ 1 ರೂಪಾಯಿ ಖರ್ಚು ಇಲ್ಲದ್ರೆ 527 ರೂಪಾಯಿ ಮಾಡಿದ್ದೀನಿ ಅಂದರೆ ಖುಷಿನೇ. ಸೊ ನಿಮಗೂ ಇಷ್ಟ ಈ ವಿಡಿಯೋ ಮುಖಾಂತರ ಹೇಳ್ತಿರೋದು, ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಟೈಮ್ನ ನೀವು ವೇಸ್ಟ್ ಮಾಡಿದ್ರೆ ಮತ್ತೆ ಟೈಮ್ ಹಿಂದಕ್ಕೆ ಬರೋಲ್ಲ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನೇನಾದರೂ ಈ ವಿಡಿಯೋದಲ್ಲಿ ಮಾತಾಡೋದು ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಸರಿಪಡಿಸಿ, ಅದು ನಿಮಗಿರೋ ರೈಟ್ಸು. ಸೊ ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಕರ್ನಾಟಕ. ಮತ್ತೆ ಮುಂದಿನ ಸಿಗೋಣ. ಬೈ ಫ್ರೆಂಡ್ಸ್.